ಆಪ್ ಕಿ ಅದಾಲತ್ನಲ್ಲಿ ಬೀನಾ ರಮಾನಿ ಮೇಲಿರುವ ಆರೋಪ. ಇವರು ಸಾಕ್ಷಿ ಹೇಳುವಾಗ ಹೆದರು ಬಿಟ್ರು. ಬೀನಾ, ನೀವ್ ಹೇಳಿದ್ರಿ ಬಹಳ ಪವರ್ಫುಲ್ ವ್ಯಕ್ತಿಗಳು, ಶಕ್ತಿಶಾಲಿ ವ್ಯಕ್ತಿಗಳು. ಬಹಳಷ್ಟು ಜನರಿಗೆ ಅನ್ಸುತ್ತೆ ಯಾವಾಗ ಕೋರ್ಟಲ್ಲಿ ಸಾಕ್ಷಿ ಹೇಳೋ ಸಮಯ ಬಂತೋ ನೀವು ಬಹಳ ಮೇನ್ ವಿಟ್ನೆಸ್ ಆದ್ರಿ. ಆದ್ರೆ ನೀವು ಹೆದರ್ಕೊಂಡು ಸರಿಯಾಗಿ ಸಾಕ್ಷಿ ಹೇಳಲಿಲ್ಲ. ನೀವ್ ಏನ್ ಹೇಳಬೇಕಿತ್ತು ಅದನ್ನ ಹೇಳಲಿಲ್ಲ. I would say all this whole episode of 7 years, at the most difficult moment of my life was at that day in court. In 2.5 ವರ್ಷ ಹಿಂದೆ ಹೇಗೆ ನೈಟ್ ಮೇರ್ ಥರ ಅದೇ ಮಾತು ತಲೆಲಿ, ಮತ್ತೆ ಪ್ರೆಸ್ ನಮ್ಮ ಅಗೇನ್ಸ್ಟ್ ಇದ್ರು. ನಾವ್ ಎಷ್ಟೊಂದು ಪ್ರೆಷರಲ್ಲಿದ್ವಿ, ನಮ್ ಬಿಸ್ನೆಸ್ ಮುಗ್ದೋಯ್ತು, ಬಹಳ ಕಷ್ಟದ ಸಮಯ ಆಗಿತ್ತದು. ಸೊ ನಮ್ ಮನ್ಸಲ್ಲಿ ಇದೇ ಇತ್ತು, ಒಂದಿನ ಬರುತ್ತೆ ಮತ್ತೆ ನಾನ್ ಮುಂದೆ ನಿಂತ್ಕೊಂಡು ನಾನು ಹೇಳ್ತೀನಿ, ಮತ್ತೆ ಎಲ್ರಿಗೂ ಗೊತ್ತಾಗತ್ತೆ ಸತ್ಯ ಏನು ಅಂತ. ಇದಕ್ ನಾನ್ ತಯಾರಿ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿಗೆ. ತುಂಬಾ ಅದು ಇದು ಬೆದರಿಕೆ ಬರ್ತಾ ಇತ್ತು. ಆ ಬೆದರಿಕೆಗಳು ನಮ್ಮೆಲ್ರಿಗೂ ಅಭ್ಯಾಸ ಆಗೋಗಿತ್ತು. ಕೇಳಿ ಬಹಳ ಬೇರೆ ರೀತಿಯಲ್ಲಿ ಬರ್ತಿತ್ತು. ಸರಿ, ಯಾವಾಗ ಆ ಮೊಮೆಂಟ್ ಬರುತ್ತೋ, ಹೇಗೆ ಈ ನ್ಯಾಯಾಲಯ ಇದೆಯೋ ಅದು ಹಾಗಿರ್ಲಿಲ್ಲ. ಅಲ್ಲಿ ಏನಾಗತ್ತೆ ಅಂದ್ರೆ, ಎದುರುಗಡೆ ಜಡ್ಜ್ ಇರ್ತಾರೆ, ಮತ್ತೆ ನಾನ್ ಇಲ್ಲಿ ಆ ಡಿಫೆನ್ಸ್ ಹತ್ರ 14 ವಕೀಲರು, ಬೆಸ್ಟ್ ಲಾಯರ್ಸ್ ಇನ್ ದ ಕಂಟ್ರಿ, ಮತ್ತೆ ಆ ಕಡೆ ಇದ್ದಾರೆ 9 ಮತ್ತೆ 10 ಅಕ್ಯೂಸ್ಡ್, who are there, on this side there is about 30 press who have been very, very hostile to me. ಮತ್ತೆ ಇಲ್ಲಿ ನಾನು ಒಬ್ಳೆ, ಮತ್ತೆ ನನ್ನ ಜೊತೆ ಒಬ್ಬ ಪ್ರಾಸಿಕ್ಯೂಟರ್. ಸೊ ಯಾವಾಗ ಆ ಮೊಮೆಂಟ್ ಬರುತ್ತೋ ಆಗ ಮುಗೀತು. ಇಟ್ ಇಸ್ ಹಾರ್ಡ್ ಟು ಬ್ರೀತ್. ಇಟ್ ಬಿಕಮ್ಸ್ ಸೋ ಡಿಫಿಕಲ್ಟ್. ನಾನು ಯೋಚಿಸ್ತಿದ್ದೆ, ನಾನು ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ತೀನಿ, ನಂಗೆ ಗೊತ್ತಿಲ್ಲ ಅವ್ರು ಎಷ್ಟು ಬಾಟಲ್ ನೀರು ನಂಗೆ ಕೊಟ್ರು ಅಂತ. ತುಂಬಾ ಭಯ ಆಗಿತ್ತು. ಆದ್ರೂ ಸಹ ನಾನು ಇಷ್ಟೊಂದು ಭಯದಲ್ಲೂ ನಾನು ಯಾವಾಗ ಅವರು ನಾನು ಹೇಳ್ದೆ, ಪೂರ್ತಿ ಈ ಘಟನೆ ಹೇಳ್ದೆ, ಜಡ್ಜ್ ಹೇಳಿದ್ರು, ನೋಡಿ ಇವರಲ್ಲಿದಾರ. ಮೊದಲು ನನಗೆ ಕಾಣಿಸ್ಲಿಲ್ಲ, ಆದ್ರೆ ಜಡ್ಜ್ ಮತ್ತೆ ಹೇಳಿದ್ರು, ಒಬ್ಬ ಯಾರೋ ಹಿಂದೆ ನಿಂತಿದ್ರು, ಹೊರಗಡೆ ಬಾ. ಯಾವಾಗ ಹೊರಗಡೆ ಬಂದೋ ಆಗ ನಾನು ನೋಡ್ದೆ, ಇವನೇ ಅನಿಸ್ತಾನೆ. ಅವನ ಮುಖ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದ. ಸೊ ನಾನು ಹೋದೆ, ಹೆದರ್ಕೊಂಡು ಹೋಗಿ ಶೋಲ್ಡರ್ ಮೇಲೆ ಕೈ ಇಟ್ಟೆ. ನಾನು ಹೇಳ್ದೆ, ಹಿ ಲುಕ್ಸ್ ಲೈಕ್ ದಿಸ್ ಒನ್. ಮತ್ತೆ ಹೆದರ್ಕೊಂಡು ಹೇಳ್ದೆ. ಮತ್ತೆ ಇಷ್ಟೆಲ್ಲ ಹೇಳೋದು ಇದಕ್ಕಿಂತ ಹೆಚ್ಚು ಮತ್ತೆ ಇನ್ನೇನು ಅವರು ನನಗೆ ಅರ್ಥ ಆಗ್ಲಿಲ್ಲ. ನಾನು ಇಷ್ಟು ದೂರ ಹೋಗಿ ಒಂದೇ ಹುಡುಗನ ಮೇಲೆ ಕೈ ಇಟ್ಟೆ, ಅವನೇ ಅಂತ. ಅದ್ರ ಮೇಲೆ ನಮ್ಮ ಅಗೇನ್ಸ್ಟ್ ಅವ್ರು ಏನ್ ಹೋಲ್ಡ್ ಮಾಡಕ್ಕಾಗತ್ತೆ, ನನಗೆ ಅರ್ಥ ಆಗ್ಲಿಲ್ಲ. ನಂಗೇನ್ ಭಯ ಏನಿತ್ತೋ ಆ ಭಯ ಇದ್ರೂ ಸಹ ನಾನು ಇಷ್ಟೊಂದೆಲ್ಲ ನಾನ್ ಮಾಡ್ದೆ. ಹೋಗ ಅವ್ರನ್ನ ಗುರುತಿಸ್ದೆ, ಮತ್ತೆ ಇದನ್ನ ಹೇಳ್ದೆ. ಒಂದ್ ವೇಳೆ ಗಟ್ಟಿಯಾಗಿ ಹೇಳಿದ್ರೆ ಹೀ ಇಸ್ ದ ಒನ್, ಅದಕ್ ಬದ್ಲಾಗಿ ನಾನು ಹೇಳ್ದೆ ಹೀ ಲುಕ್ಸ್ ಲೈಕ್ ದ ಒನ್, ಮತ್ತೆ ಕೈನೂ ಅವನ ಮೇಲೇನೆ ಇಟ್ಟೆ. ಸೊ ಇದನ್ನ ದಿಸ್ ಶುಡ್ ಬಿ ಅಕ್ಸೆಪ್ಟೆಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ದೇರ್ ಇಸ್ ಸಚ್ ಅ ಬಿಗ್ ಇಶ್ಯೂ ಅಬೌಟ್ ಇಟ್. ಬೀನಾ, ಆರೋಪ ಏನಂದ್ರೆ ಯಾವಾಗ ನೀವು ಕೋರ್ಟಿಗೆ ಹೋದ್ರು ಆಗ ಎಷ್ಟು ಸ್ಟ್ರಾಂಗ್ ಆಗಿ ಸಾಕ್ಷಿ ನೀವು ಹೇಳಬೇಕಿತ್ತೋ ಅಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ನೀವು ಕೊಡ್ಲಿಲ್ಲ. ಅದು 5 ವರ್ಷದ ಮಾತು. ಈಗ 5 ವರ್ಷದಿಂದ ನಾನು ಇದನ್ನೇ ಹೇಳ್ತಾ ಬಂದಿದ್ದೀನಿ. ನಮಗೊಂದ್ ಅವಕಾಶ ಕೊಡಿ. ಇವನೇ ಮನು ಶರ್ಮಾ, ಇವನೇ ಮಾಡಿರೋದು ಈ ಕೆಲ್ಸನ. ಇವನೇ, ಹಿ ಇಸ್ ದಿ ಅಕ್ಯೂಸ್ಡ್. ಐ ಹ್ಯಾವ್ ನೆವರ್ ಹ್ಯಾಡ್ ಎನಿ ಡೌಟ್. ಯಾವುದೇ ಇದ್ರಲ್ಲಿ ಸಂಶಯದ ಮಾತೇ ಇಲ್ಲ. ಮೊದ್ಲಿಂದಾನು ನಾನು ಇದನ್ನೇ ಹೇಳ್ತಾ ಬಂದಿರೋದು. ಎಷ್ಟು ಬಲವಾಗಿ ಈ ಮಾತನ್ನ ಇಲ್ಲಿ ಜನತೆ ಎದುರುಗಡೆ ಹೇಳ್ತಾ ಇದ್ದೀರೋ, ಇಷ್ಟೇ ಬಲವಾಗಿ ನೀವು ಕೋರ್ಟ್ ಅಲ್ಲಿ ಇನ್ನೊಂದು ಸಲ ಈ ಮಾತನ್ನ ಖಂಡಿತ. ನನಗ್ ಒಂದು ಅವಕಾಶ ಸಿಕ್ರೆ ನಾನು, ನನ್ ಇಡೀ ಫ್ಯಾಮಿಲಿ, 3 ಜನ ಒಟ್ಟಿಗೆ ಇದನ್ನೇ ನಾವು ಬಯಸೋದು. ನಮಗೆ ಭಗವಂತ ಆ ದಿನ ಕೊಡ್ಲಿ, ಅವತ್ ನಾವು ಮತ್ತೆ ಹೋಗಿ ಐಡೆಂಟಿಫೈ ಮಾಡಿ, ಮತ್ತೆ ಹೋಪ್ಫುಲಿ ಈ ಜೆಸಿಕಾ ಲಾಲ್ನ ಇಡೀ ಘಟನೆಗೆ ಜಸ್ಟಿಸ್ ಕೊಡ್ಸೋಕೆ ನಮ್ಗ ಆ ದಿನ ತುಂಬಾ ಖುಷಿ ಕೊಡುತ್ತೆ. ಸ್ವಲ್ಪ ದಿನದ ಹಿಂದೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಸಬ್ರೀನಾ ಲಾಲ್ ಅವರು, ಅಂದ್ರೆ ಜೆಸಿಕಾ ಲಾಲ್ ಅವರ ತಂಗಿ. ಅವ್ರನ್ನ ಕೇಳಿದ್ರು, ನಿಮ್ಗೆ ಹೀಗನ್ಸುತ್ತಾ? ಬೀನಾ ಅವರು, ಮಾಲಿನಿ ಅವರು, ನಿಮ್ಮ ಹಸ್ಬೆಂಡ್ ಜಾರ್ಜ್ ಅವರು ಏನು ಎವಿಡೆನ್ಸ್ ಕೊಟ್ಟಿದ್ದಾರೋ ಅದು ಸಾಕಾಗೋದಿಲ್ಲ. ಅವ್ರು ಹೇಳಿದ್ರು, ಇಟ್ ವಾಸ್ ಬೀನಾಸ್ ಟೆಸ್ಟಿಮನಿ ವಿಚ್ ವಾಸ್ ಮೋಸ್ಟ್ ಕ್ರೂಷಿಯಲ್. ಹರ್ ಸ್ಟೇಟ್ಮೆಂಟ್ ಟು ದ ಪೊಲೀಸ್ ವಾಸ್ ಆಸ್ ಗುಡ್ ಆಸ್ ಆನ್ ಐ ವಿಟ್ನೆಸ್ ಕೌಂಟ್. However, in court, she failed clearly to identify him. She said that he was somewhat like that person. These testimony of Malini and Beena together would have established a chain of events linking to the accused, and Beena is still a crucial witness. I'm a crucial witness and I am much stronger today, and I will stand. And any opportunity I get, I would like to be there and be able to say, yes, I know in my heart that I did the right thing and the best way I could do at that time. The best strength I could muster up. I don't know if any of the people would be able to stand through that moment. That it was very, very difficult moment in my life. I did the best I could. ಈಗ ಕೇಸ್ ಮತ್ತೆ ರಿಓಪನ್ ಆಗುತ್ತೆ, ಮತ್ತೆ ನಿಮ್ಮನ್ನ ವಿಟ್ನೆಸ್ ಕೊಡೋದಕ್ಕೆ ಕರೀಲಾಗುತ್ತೆ. ನೀವು ಆಗ ಧೈರ್ಯ ಮಾಡಿ ನಿಮ್ಮ ಮಾತನ್ನ ಹೇಳ್ತೀರಾ? 100%, yes. ಈಗ ನನಗೆ ತುಂಬಾ ಶಕ್ತಿ ಕೂಡ ಬಂದಿದೆ. ಥ್ಯಾಂಕ್ ಯು.
ಸಬ್ರೀನಾ ಲಾಲ್ ಅವರು ಇನ್ನೊಂದು ಆರೋಪ ನಿಮ್ಮ ಮೇಲೆ ಮಾಡಿದ್ದಾರೆ. ಈ ಇಂಟರ್ವ್ಯೂನಲ್ಲಿ ಅವರು ಹೇಳಿದ್ದಾರೆ, ಅವರಿಗೆ ಇದನ್ನ ಹೇಳಲಾಯ್ತು, ಅ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆಫ್ ಯೋರ್ಸ್ ಹ್ಯಾಡ್ ಅರ್ಲಿಯರ್ ಟೋಲ್ಡ್ ಔಟ್ ದಟ್ ಬೀನಾ ರಮಾನಿ ಹ್ಯಾಡ್ ಟ್ರೈ ಟು ಡಿಸ್ಸುಯೇಡ್ ಯು ಫ್ರಮ್ ಗೋಯಿಂಗ್ ಅಹೆಡ್ ವಿತ್ ದ ಕೇಸ್. ಅವ್ರು ಹೇಳಿದ್ರು, ಶಿ ಡಿಡ್ ಆಸ್ಕ್ ಮೀ ಅಂಡ್ ಮೈ ಫ್ಯಾಮಿಲಿ ಟು ಫರ್ಗೆಟ್ ಅಬೌಟ್ ವಾಟ್ ಇಟ್ ಹ್ಯಾಪನ್ ಸಿನ್ಸ್ ಪವರ್ಫುಲ್ ಪೀಪಲ್ ಆರ್ ಇನ್ವಾಲ್ವ್ಡ್. I'm afraid that that's not true at all. I'm sorry to say about Sabrina. I said no such thing and I'm glad you asked me this question. ಸಬ್ರೀನಾ ಹೇಳಿದ್ರು, ಶಿ ಟೋಲ್ಡ್ ಅಸ್ ಇಟ್ ಮೇ ಬಿ ಡೇಂಜರಸ್ ಫಾರ್ ಅಸ್ ಸಿನ್ಸ್ ವಿ ಡಿಡ್ ನಾಟ್ ನೋ ಹೂ ವಿ ವರ್ ಡೀಲಿಂಗ್ ವಿತ್ and we would not achieve anything by pursuing the case. No, she has obviously misunderstood it, but I could have said he's very dangerous. I'm sure I must have said that. I would probably say it again. Today, what is happening in our country, you see someone who has just shot somebody, can stare at you as if you did nothing, is innocent. Of course, it is very scary and dangerous. So, I must have said we are up against a lot of danger and we must also ಇಲ್ಲ, consolidate. ಯು ಆರ್ ಸೇಯಿಂಗ್ ಪವರ್ಫುಲ್ ಜನರು, powerful ಡೇಂಜರಸ್ ಇದ್ರು. ಜನರು, ಹಾಗೆ ಅದೆಲ್ಲ ಅನ್ಸ್ತಾ ಸರಿನೇ. ಇತ್ತು. ಆದ್ರೆ ನೀವು ಇದನ್ನ ಹೇಳಿದ್ರ, ಈ ಕೇಸ್ನ ಪರ್ಸ್ಯೂ ಮಾಡಬಾರ್ದು, ಯಾಕಂತ ಹೇಳಿದ್ರೆ ಯಾವತ್ತೂ ಇಲ್ಲ. ಇದು ಖಂಡಿತ ಅವಳ ತಪ್ಪು ಕಲ್ಪನೆ. ನಾನು ಅವಳಿಗೆ ಇದನ್ನ ಹೇಳ್ದೆ. ನನಗೆ ಆ ರಾತ್ರಿ ಯಾವಾಗ ನಾನು ಮನು ಶರ್ಮನ್ ಮುಖ ನೋಡದ್ನೋ, ಆಗ ಅವನ ಹೆಸರು ಕೂಡ ಗೊತ್ತಿರ್ಲಿಲ್ಲ ನನ್ಗೆ. ನನ್ಗೆ ಹೇಗ್ ಅನಿಸ್ತೋ, ಇಷ್ಟೊಂದು ಧೈರ್ಯದಿಂದ ಈಗ ತಾನೇ ಆ ಹುಡುಗ ಇನ್ನೂ 1 ನಿಮಿಷನೂ ಆಗಿಲ್ಲ ಒಬ್ರನ್ನ ಶೂಟ್ ಮಾಡಿದಾನೆ. ಮತ್ತೆ ಅದ್ ಹೇಗೆ ನಾನು ಅವನನ್ನ ಹೆದರ್ಸೋ ಪ್ರಯತ್ನ ಮಾಡ್ತಿದ್ದೀನಿ. ಮತ್ತೆ ಇವನ್ ಅದ್ ಹೇಗೆ ತನ್ನ ತಲೆ ಎತ್ತಿ ಅಷ್ಟು ಧೈರ್ಯದಿಂದ, ಸ್ಟ್ರೇಟ್ ಫೇಸ್, ಯಾವುದೇ ಭಯ ಇಲ್ಲ ಅವನಲ್ಲಿ. ನನಗೂ ಭಯ ಆಗ್ತಿತ್ತು ಅವ್ನು ನೋಡಿ. ಆದ್ರೆ ನಾನು ಆ ಕ್ಷಣ ನನ್ನ ಶಕ್ತಿ ತೋರಿಸ್ದೆ. ಆದ್ರೆ ನಾನು ತುಂಬಾ ಹೆದರಿದ್ದೆ, ಯಾವಾಗ ಇವ್ನು ನನ್ನ ಮೇಲೂ ಗುಂಡು ಹಾರಿಸ್ತಾನೋ ಅಂತ. ಆದ್ರೆ ಅದೇ ಯಾವಾಗ ನಾನು ಜೆಸಿಕಾನ್ ಕಾರಲ್ಲಿ ನಾವು ತಗೊಂಡು ಹೋಗ್ತಿದ್ದಾಗ 12-15 ನಿಮಿಷ ನನ್ನ ತಲೆಯಲ್ಲಿ ಇದೇ ಓಡ್ತಾ ಇತ್ತು. ಇವನ್ ಎಂತ ಹುಡುಗ, ಯಾರ ಮಗ ಆಗಿರ್ಬೋದು, ಯಂಗ್, ಇವನ್ ಪೇರೆಂಟ್ಸ್ ಹೇಗಿರ್ಬೋದು, ಯಾವ ರೀತಿ ಅಪ್ಬ್ರಿಂಗಿಂಗ್ ಇರ್ಬೋದು, ಇಷ್ಟೊಂದು ನಡೀತು. ಬಹಳ ಶ್ರೀಮಂತ ಇರ್ಬೋದು, ಇಲ್ಲ ಯಾವ್ದೋ ದೊಡ್ಡ ಕರಪ್ಟ್ ಪೊಲಿಟಿಷಿಯನ್ ನ ಮಗ ಅಂದ್ರೆ ಇರ್ಬೋದು. ನೀವು ಹೇಳ್ತಾ ಇರೋದು ಖಂಡಿತವಾಗ್ಲೂ ನಿಮ್ಗೆ ಇದಕ್ಕಿಂತ ಮುಂಚೆ ಅವ್ರಿಗೆ ಯಾವತ್ತೂ ಇಲ್ಲ. ಗೊತ್ತಿರ್ಲಿಲ್ಲ ಅಂತ. ನಾನ್ ಮತ್ತೆ ಹಾಸ್ಪಿಟಲ್ ತಲುಪಿದಾಗ, ಯಾವಾಗ ಜೆಸಿಕಾನ ಒಳಗಡೆ ICU ತಗೊಂಡ್ ಹೋದ್ರೋ, ಆಗ 5-10 ನಿಮಿಷದಲ್ಲೇ ಎಲ್ಲ ಬಂದ್ರು. ಗೆಸ್ಟ್ಸ್ ಯಾರು ರೆಸ್ಟೋರೆಂಟ್ ಅಲ್ಲಿದ್ರು, ಜೆಸಿಕಾಳ ಬೇರೆ ಯಂಗ್ ಫ್ರೆಂಡ್ಸ್ ಎಲ್ರು ಅಳಕ್ ಶುರು ಮಾಡಿದ್ರು. ಆಗ ನಾನು ಎಲ್ರನ್ನೂ ಹತ್ರ ಕರ್ಕೊಂಡೆ. ಅವ್ರು ಎಲ್ರನ್ನೂ ಹೀಗೆ ಅಪ್ಕೊಂಡು ನಾನು ಹೇಳ್ದೆ, ಈಗ ಎಲ್ಲ ಮೆಡಿಟೇಷನ್ ಧ್ಯಾನ ಮಾಡೋಣ, ಮತ್ತೆ ಪ್ರೇಯರ್ ಮಾಡೋಣ, ಜೆಸಿಕಾಳ ಜೀವ ಉಳಿಲಿ, ಮತ್ತೆ ಭಯ ಪಡೋ ಸಮಯ ಅಲ್ಲ ಇದು. ನಾನ್ ಆ ಹುಡುಗನ್ ಪೂರ್ತಿ ಮುಖ ನೋಡ್ದೆ. ಮತ್ತೆ ನನ್ಗಿಷ್ಟೇ ಭಯ, ಅವ್ನ್ ಯಾವ್ದೋ ಒಂದ್ ದೊಡ್ಡ ಪವರ್ಫುಲ್ ಮನೆಯವನಾಗಿದ್ರೆ, ಇಲ್ಲ ಯಾವ್ದೋ ಪೊಲಿಟಿಕಲ್ ಅಥವಾ ವೆಲ್ದಿ ಮನೆಯವನಾಗಿರ್ಬೋದು, ಮತ್ತೆ ನಮ್ಮನ್ನೆಲ್ಲ ತುಳಿದ್ಬಿಡ್ತಾರೆ. ಮತ್ ಆ ಸಮಯದಲ್ಲಿ ನಾವೆಲ್ಲರೂ ಜೊತೆಗಿರ್ಬೇಕಾಗಿತ್ತು, ಮತ್ತೆ ಧೈರ್ಯ ಇಡ್ಬೇಕಿತ್ತು. ನಾವು ಹೋರಾಟ ಮಾಡ್ಬೇಕು, ಇದ್ ಹೀಗೆ ಮುಗಿಯಲ್ಲ. ಮತ್ತೆ ನೀವೆಲ್ರೂ ಹೇಗ್ ಜನ ಬಂದ್ರೋ ಹಾಗೆ ಆಳಕ್ ಶುರು ಮಾಡಿದ್ರು ಎಲ್ರು. ಪದೇ ಪದೇ ನಾನು ಇದನ್ನೇ ಹೇಳ್ತಿದ್ದೆ, ನಾವೆಲ್ರೂ ಒಟ್ಟಾಗಿ ಇದ್ಕೊಂಡು, we are going to fight back, we cannot let them go, we are up against a very corrupt, powerful kind of person. ಪದೇ ಪದೇ ನಾನು ಇದನ್ನೇ ಹೇಳ್ತಾ ಇದ್ದೆ. ಮತ್ತೆ ಅವಳು ಏನ್ ಈ ರಿಪೋರ್ಟ್ ತೋರಿಸ್ತಿದ್ದೀರೋ ಅದು ಖಂಡಿತ ತಪ್ಪು ಕಲ್ಪನೆ. ಮೈ ಕ್ಯಾರೆಕ್ಟರ್ ಇಸ್ ನಾಟ್ ಲೈಕ್ ದ್ಯಾಟ್. ಐ ಆಮ್ ಅ ವೆರಿ ಆನೆಸ್ಟ್ ಅಂಡ್ ಪರ್ಸನ್ ಆಫ್ ಇಂಟೆಗ್ರಿಟಿ. ಐ ವಿಲ್ ಓನ್ಲಿ, ಇಫ್ ಇಟ್ ಹ್ಯಾಪನ್ಸ್ ಅಗೇನ್, ದಟ್ ಇಸ್ ದಿ ಓನ್ಲಿ ಆನ್ಸರ್. ಐ ವಿಲ್ ಡೂ ಇಟ್ ಅಗೇನ್ ಸೇಮ್ ವೇ. ಬೀನಾ ರಮಾನಿ ಅವರು ಸಹಾನುಭೂತಿ ತೋರ್ಸಿದ್ರು. ಜೆಸಿಕಾ ಲಾಲ್ ಜೊತೆ ಏನಾಯ್ತೋ ನಾನು ಅವರ ಪರವಾಗಿದ್ದೀನಿ ಅಂದ್ರು. ಹೇಗೆ ಇವ್ರು ಹೇಳಿದ್ರೋ, ನಾನಿವಾಗ ಈ ಕೇಸ್ನ ಬಗ್ಗೆ ಏನೇ ಆಗ್ಲಿ ಈಗ ನಾನು ಪೂರ್ತಿ ಕೋಆಪರೇಟ್ ಮಾಡ್ತೀನಿ, ಮತ್ತೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀನಿ. ಅದಕ್ಕೆ ಈ ಜನತೆ ನಿಮ್ಮೇಲೆ ಎಷ್ಟು ಭರವಸೆ ಇಡ್ಬೇಕೋ, ಏನ್ ನೀವು ಮೊದ್ಲು ಮೋಸ ಮಾಡಿದ್ರೋ, ಏನ್ ಮತ್ತೆ ಅದೇ ರಿಪೀಟ್ ಆಗುತ್ತಾ, ಅಥವಾ ನೀವೇನಾದ್ರೂ ಮಾಡ್ತೀರಾ? ಇಲ್ಲ, ನಾವು ಮೋಸ ಖಂಡಿತ ಮಾಡಿಲ್ಲ. ನೀವೀಗ ತಪ್ಪಾಗಿ ಮಾತಾಡ್ತಿದ್ದೀರಿ. ನಾನ್ ಮೋಸ ಖಂಡಿತ ಮಾಡಿಲ್ಲ. ಇಲ್ಲ, ಯಾವತ್ತೂ ಮಾಡಿಲ್ಲ. ನನಗ್ ಸ್ವಲ್ಪ ವೀಕ್ನೆಸ್ ಆಗಿದೆ, ಅದಕ್ಕೆ ಇದನ್ ಮೋಸ ಅಂತ ಅನ್ನಲ್ಲ. ಇಲ್ಲ, ನೀವು ಒಪ್ಕೊಂಡಿದ್ದೀರಾ. ನಾನು ಅವ್ರಿಗೆ ಹೆದರ್ಕೊಂಡಿದ್ದೆ. ನೋಡಿ, ಯಾವ್ದು ಸತ್ಯಾಂಶ ಯು ಅಡ್ಮಿಟ್ ದ I already answered. I said, given the chance today, tomorrow, 5 years, 10 years later, I will stand there and identify and tell the truth. ವೆರಿ ಗುಡ್, ರೈಟ್. Yes, my heart is honest. ಪಬ್ಲಿಕ್ನ ಪ್ರೆಷರ್ ಇಂದ, ಜನತೆಯ ಶಕ್ತಿಯ ಕಾರಣದಿಂದ ಈ ಕೇಸ್ ಮತ್ತೆ ರಿಓಪನ್ ಆಗಿದೆ. ಈಗ ಮತ್ತೊಮ್ಮೆ ನಿಮ್ಗೆ ಕೋರ್ಟಿಗೆ ಹೋಗುವಂತ ಅವಕಾಶ ಸಿಗುತ್ತೆ. ಏನು ಜನತೆ ಈ ಮಾತಿನ ಮೇಲೆ ವಿಶ್ವಾಸ ಇಡಬಹುದಾ? ನೀವು ಅಷ್ಟೇ ಬಲವಾಗಿ ಸಾಕ್ಷಿ ಹೇಳ್ತೀರಾ? ಯಾವ ಬಲದಿಂದ ಯಾವ ಅಕ್ಯೂಸ್ಡ್ ಇದಾರೋ ಅವ್ರಿಗೆ ಶಿಕ್ಷೆ ಸಿಗಲಿ. ನಾನ್ ನನ್ ಕಡೆಯಿಂದ ಎಲ್ಲ ರೀತಿಯಿಂದ ಪೂರ್ತಿ ದೃಢವಾಗಿ ಮಾಡ್ತೀನಿ, ಖಂಡಿತ. If I am the witness that is to be counted on to give justice, I will thank God for giving me this opportunity. Yes, I will. With my full force, I will be there. I want the opportunity.